ಇವತ್ತು ಯೋಗ ಮುದ್ರೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಕೈಯ ಹೆಬ್ಬೆರಳಿನೊಂದಿಗೆ ಇತರ ಬೆರಳುಗಳನ್ನು ಸಂಯೋಜಿಸಿ ಮಾಡುವ ಭಂಗಿಗಳನ್ನು ಹಸ್ತ ಮುದ್ರೆಗಳು ಅಂತ ಹೇಳ್ತೀವಿ. ಯೋಗಿಗಳು ಈ ಮುದ್ರೆಗಳನ್ನು ಚೈತನ್ಯದ ಪ್ರತೀಕಗಳೆಂದು ಹೇಳಿದ್ದಾರೆ. ಸಂಸ್ಕೃತ ಭಾಷೆಯಲ್ಲಿ ಮುದ್ರಾ ಎಂದರೆ ಮುಖದಲ್ಲಿ ತೋರುವ ಭಾವಾಭಿವ್ಯಕ್ತಿಯಾಗಿದೆ. ಆದುದರಿಂದ ಮುದ್ರೆಗಳು ಮಾನಸಿಕ, ಭಾವನಿಕ, ಭಕ್ತಿಯ ಅಭಿವ್ಯಕ್ತಿಯ ಪ್ರತೀಕಗಳು. ಕಲಾರ್ಣವ ತಂತ್ರ ಎಂಬ ಗ್ರಂಥದಲ್ಲಿ ಹೇಳಿರುವಂತೆ ಮುದ್ರಾ ಈ ಶಬ್ದವು 2 ಶಬ್ದಗಳಿಂದ ಕೂಡಿದೆ. ಅವುಗಳೇ ಮುದ ಮತ್ತು ದ್ರ. ಮುದ ಅಂದರೆ ಸಂತೋಷ, ದ್ರ ಅಂದರೆ ಹೊರಸೆಳೆಯುವ, ಅರ್ಥಾತ್ ಮುದ್ರೆಗಳು ಸಚ್ಚಿತ್ ಆನಂದವನ್ನುಂಟು ಮಾಡುವ ಕ್ರಿಯೆಗಳು ಎಂದರ್ಥ. ನಮ್ಮ ಬೆರಳುಗಳಲ್ಲಿ ಅಡಗಿದ ತತ್ವಗಳನ್ನು ತಿಳಿದುಕೊಳ್ಬೇಕು. ಇಲ್ಲಿ ಹೆಬ್ಬೆರಳಿನಲ್ಲಿ ಅಗ್ನಿ ತತ್ವ, ತೋರ್ ಬೆರಳಿನಲ್ಲಿ ವಾಯು ತತ್ವ, ಮಧ್ಯದ ಬೆರಳಿನಲ್ಲಿ ಆಕಾಶ ತತ್ವ, ಉಂಗುರು ಬೆರಳಿನಲ್ಲಿ ಪೃಥ್ವಿ ತತ್ವ, ಕಿರು ಬೆರಳಿನಲ್ಲಿ ಜಲತತ್ವ. ಈ 5 ತತ್ವಗಳಿಂದ ನಮ್ಮ ದೇಹ ಮಾಡಲ್ಪಟ್ಟಿದೆ, ಅಥವಾ ಒಂದು ಸಣ್ಣ ಪ್ರಪಂಚ ನಮ್ಮ ದೇಹದಲ್ಲಿ ಅಡಗಿದೆ ಅಂತ ಹೇಳ್ಬಹುದು. ಈ 5 ತತ್ವಗಳು ನಮ್ಮ ಹೊರಗಡೆ ಏನು ಕಾಣಿಸುತ್ತವೆಯೋ ಆ 5 ತತ್ವಗಳು ನಮ್ಮ ದೇಹದಲ್ಲಿ ಅಡಗಿವೆ. ಪ್ರತಿದಿನ ಈ ಮುದ್ರೆಗಳನ್ನು ನಾವು ಕೆಲವು ಕ್ಷಣಗಳಿಂದ, ಅಂದ್ರೆ ಕೆಲವು ನಿಮಿಷಗಳಿಂದ 50 ನಿಮಿಷಗಳವರೆಗೂ ನಾವು ಇವುಗಳನ್ನ ಮಾಡಬಹುದು. 50 ನಿಮಿಷಗಳವರೆಗೆ ಮಾಡಿದಾಗ ತತ್ವದಲ್ಲಿ, ನಮ್ಮ ದೇಹದಲ್ಲಿ ತತ್ವದಲ್ಲಿ ಬದಲಾವಣೆಯಾಗಿ ನಮಗೆ ಇಚ್ಛಿತ ಚಿಕಿತ್ಸೆಯ ಪರಿಣಾಮ ಕಂಡು ಬರುತ್ತದೆ. ಹಾಗಾದರೆ ಈ ಮುದ್ರೆಗಳು ಮತ್ತು ಅವುಗಳೆಲ್ಲ ಅಡಗಿರ್ತಕ್ಕಂಥ ತತ್ವಗಳು, ಈ ಮುದ್ರೆಗಳಿಂದ ನಾವು ಯಾವ ತತ್ವಗಳಲ್ಲಿ ನಾವು ಸಮತೋಲನ ಮಾಡಿ ನಮ್ಮ ರೋಗಗಳನ್ನ ನಿವಾರಣೆ ಮಾಡಬಹುದು ಅಂತ ಮುಂದಿನ ಈ ಚಿತ್ರಗಳಲ್ಲಿ ನೋಡೋಣ. ಚಿತ್ರದಲ್ಲಿ ನೀವು ಗಮನಿಸಿದಂತೆ ಜ್ಞಾನ ಮುದ್ರೆಯನ್ನು ನಾವು ಇಲ್ಲಿ ಹೆಬ್ಬೆರಳು ಮತ್ತು ತೋರ್ಬೆರಳು ಇವೆರಡರ ತುದಿಯನ್ನು ನಾವು ಜೋಡಿಸಿದಾಗ ಜ್ಞಾನ ಮುದ್ರೆ ಉಂಟಾಗುತ್ತದೆ. ಈ ಮುದ್ರೆ ಮಾಡೋದ್ರಿಂದ ಏನಾಗುತ್ತದೆ? ಈ ಜ್ಞಾನ ಮುದ್ರೆಯಿಂದ ಜ್ಞಾನ ಚಕ್ಷುವನ್ನು ನಾವು ತೆರೆಯಬಹುದು. ಆಗ ಹಿಂದಿನ ಮತ್ತು ಮುಂದಿನ ವಿಷಯಗಳ ಕುರಿತ ಜ್ಞಾನ ಕೂಡ ಇಲ್ಲಿ ಉಂಟಾಗುತ್ತದೆ. ಈ ಮುದ್ರೆ ಮೆದುಳಿನ ಶಕ್ತಿಯನ್ನು ಬೆಳೆಸುತ್ತದೆ. ತಲೆನೋವು, ನಿದ್ರಾಹೀನತೆ ಇಂತಹ ಸಮಸ್ಯೆ ಇದ್ದರೂ ಕೂಡ ಈ ಮುದ್ರೆ ನಾವು ಮಾಡೋದ್ರಿಂದ ಈ ತಲೆನೋವು ಮತ್ತು ನಿದ್ರಾಹೀನತೆಯನ್ನ ನಿವಾರಣೆ ಮಾಡಬಹುದು ಅಥವಾ ಸರಿಪಡಿಸಿಕೊಳ್ಳಬಹುದು. ಆಕಾಶ ಮುದ್ರೆ. ಈ ಮುದ್ರೆಯು ಹೆಬ್ಬೆರಳಿನ ತುದಿ ಮತ್ತು ಇಲ್ಲಿ ಮಧ್ಯ ಬೆರಳಿನ ತುದಿ ಇವೆರಡನ್ನು ಜೋಡಿಸಿದಾಗ ನಮಗೆ ಆಕಾಶ ಮುದ್ರೆ ಉಂಟಾಗುತ್ತದೆ. ಇದು ಏನ್ ಕೆಲಸ ಮಾಡುತ್ತದೆ? ಶರೀರದಲ್ಲಿನ ವಿಷ ದ್ರವ್ಯಗಳನ್ನು ಹೊರಹಾಕಲು ಸಹಕಾರಿಯಾಗಿರ್ತಕ್ಕಂಥ ಮುದ್ರೆ ಇದು. ಅಂದ್ರೆ ನಮ್ಮ ದೇಹದಲ್ಲಿರ್ತಕ್ಕಂಥ ವಿಷ ವಸ್ತುಗಳು ಅಥವಾ ಟಾಕ್ಸಿನ್ಸ್ ಅಂತ ಏನ್ ಹೇಳ್ತೀವಿ, ಟಾಕ್ಸಿಕ್ ಮಟೀರಿಯಲ್ಸ್, ಅವುಗಳನ್ನ ಹೊರ ಹಾಕ್ಲಿಕ್ಕೆ ಈ ಮುದ್ರೆ ತುಂಬಾನೇ ಸಹಾಯಕಾರಿ. ಅಷ್ಟೇ ಅಲ್ಲದೆ ಇದು BP ಕೂಡ ಸರಿಪಡಿಸುತ್ತದೆ, ರಕ್ತದ ಒತ್ತಡ ಕೂಡ ಸರಿಪಡಿಸುತ್ತದೆ, ತಲೆನೋವನ್ನು ಸರಿಪಡಿಸುತ್ತದೆ ಮತ್ತು ನಮ್ಮ ಮೂಳೆಗಳನ್ನ, ಎಲುಬುಗಳನ್ನ ಗಟ್ಟಿ ಮಾಡುತ್ತದೆ. ಮತ್ತೊಂದು ಮುದ್ರೆ ಪೃಥ್ವಿ ಮುದ್ರೆ. ಈ ಮುದ್ರೆ ಯಾವ ರೀತಿ ಉಂಟಾಗುತ್ತದೆ? ಹೆಬ್ಬೆರಳು ಮತ್ತು ಉಂಗುರ ಬೆರಳ ತುದಿಗಳನ್ನು ಜೋಡಿಸಿದಾಗ ಇಲ್ಲಿ ಪೃಥ್ವಿ ಮುದ್ರೆ ಉಂಟಾಗುತ್ತದೆ. ಹೆಬ್ಬೆರಳಿನ ತುದಿ ಮತ್ತು ಉಂಗುರ ಬೆರಳಿನ ತುದಿ ಇವೆರಡನ್ನು ಜೋಡಿಸಿದಾಗ ಪೃಥ್ವಿ ಮುದ್ರೆ ಉಂಟಾಗುತ್ತದೆ. ಈ ಮುದ್ರೆಯು ಜ್ವರ ಬರದಂತೆ ಕಾಪಾಡುತ್ತದೆ, ಅಥವಾ ನಮಗೆ ಜ್ವರ ಬಂದಾಗ ಕೂಡ ಈ ಮುದ್ರೆ ಮಾಡಿದರೆ ಜ್ವರವನ್ನು ಶಮನಗೊಳಿಸುತ್ತದೆ. ಬಾಯಿಯಲ್ಲಿನ ಹುಣ್ಣು, ಕರುಳಿನಲ್ಲಿನ ಅಲ್ಸರ್, ಹರ್ನಿಯಾ ಇವುಗಳನ್ನೆಲ್ಲ ಇದು ಸರಿಪಡಿಸಲು ಸಹಕಾರಿ. ಪಿತ್ತ, ಕಾಮಾಲೆ ಅದನ್ನು ಕೂಡ ಈ ಮುದ್ರೆ ಗುಣಪಡಿಸುತ್ತದೆ. ಥೈರಾಯ್ಡ್ ಗ್ರಂಥಿ ಹೆಚ್ಚಿನ ಸ್ರಾವ ಕೂಡ ಶಮನಗೊಳಿಸುತ್ತದೆ. ಮತ್ತು ಈ ಮುದ್ರೆ ಮಾಡೋದ್ರಿಂದ ಮನುಷ್ಯನಲ್ಲಿ ಪ್ರಸನ್ನತೆ ಕೂಡ ಉಂಟಾಗುತ್ತದೆ. ಯಾವಾಗಲೂ ಪ್ರಸನ್ನನಾಗಿರಲು ಈ ಮುದ್ರೆ ತುಂಬಾನೇ ಸಹಕಾರಿ. ವರುಣ ಮುದ್ರೆ. ಈ ಮುದ್ರೆ ನಾವು ಹೆಬ್ಬೆರಳಿನೊಂದಿಗೆ ಕಿರು ಬೆರಳಿನ ತುದಿಯನ್ನು ಜೋಡಿಸಿದಾಗ ಉಂಟಾಗುತ್ತದೆ. ಹೆಬ್ಬೆರಳಿನ ತುದಿಗೆ ಕಿರಿಬೆರಳು ಜೋಡಿಸಿದಾಗ ಈ ಮುದ್ರೆ ಉಂಟಾಗುತ್ತೆ. ಇಲ್ಲಿ ಚಿತ್ರದಲ್ಲಿ ನೋಡಬಹುದು. ಇದರಿಂದ ಏನೇನು ಉಪಯೋಗಗಳು? ನಮಗೆ ಬಾಯಾರಿಕೆ ಆದಾಗ ನೀರಡಿಕೆ ತಣಿಸುತ್ತದೆ, ಅಂದ್ರೆ ದೇಹದಲ್ಲಿ ತಂಪನ್ನು ಉಂಟು ಮಾಡುತ್ತದೆ. ಗಂಟಲು ಒಣಗಿ ಒಣ ಕೆಮ್ಮು ಉಂಟಾದಾಗ ಕೂಡ ಕೆಮ್ಮನ್ನು ಶಮನಗೊಳಿಸತಕ್ಕಂಥ ಶಕ್ತಿ
ಈ ಮುದ್ರೆಯಲ್ಲಿದೆ, ವರುಣ ಮುದ್ರೆಯಲ್ಲಿದೆ. ಅಥವಾ ಚರ್ಮದ ರೋಗಗಳಾದ ಕಜ್ಜಿ, ಸೋರಿಯಾಸಿಸ್ ಇಂತಹ ರೋಗಗಳಲ್ಲಿ ಕೂಡ ಈ ಮುದ್ರೆ ಸಹಕಾರಿಯಾಗಿದೆ. ಇದನ್ನು ನಾವು 50 ನಿಮಿಷ ಮಾಡಿ ಆಮೇಲೆ 15 ನಿಮಿಷ ಪ್ರಾಣ ಮುದ್ರೆ ಮಾಡಬೇಕು. ಆವಾಗ ಇದರ ಪ್ರಭಾವ ತುಂಬಾನೇ ಚೆನ್ನಾಗಿ ಕಂಡು ಬರುತ್ತದೆ. ಅಷ್ಟೇ ಅಲ್ಲದೆ ಮೊಳಕಾಲು, ಕೈ ಬೆರಳು ಸಂಧಿಗಳಲ್ಲಿ ಮಜ್ಜೆ ಒಣಗಿ ಆಸ್ಟಿಯೋ ಆರ್ಥರೈಟಿಸ್ ನಲ್ಲಿ ಕೂಡ ನೋವು ಉಂಟಾದಾಗ ಈ ಮುದ್ರೆ ಆ ನೋವನ್ನು ಶಮನಗೊಳಿಸುತ್ತದೆ. ಅನೀಮಿಯಾ ಕೂಡ ಸರಿಪಡಿಸುತ್ತದೆ, ಮೂರ್ಛೆ ರೋಗ ಕೂಡ ಸರಿಪಡಿಸುತ್ತದೆ. ಆದ್ದರಿಂದ ನಾವು ಒಂದು ಉದಾಹರಣೆ ನೋಡ್ಬೋದು. ಮೂರ್ಛೆ ಹೋಗಿರ್ತಕ್ಕಂಥ ವ್ಯಕ್ತಿಯ ಕಿರುಬೆರಳು ಮತ್ತು ಹೆಬ್ಬೆರಳನ್ನು ನಾವು ಉಜ್ಜಿದಾಗ ತಕ್ಷಣ ಕ್ಷಣಾರ್ಧದಲ್ಲಿ ಆ ವ್ಯಕ್ತಿಗೆ ಪ್ರಜ್ಞೆ ಮತ್ತೆ ಮರುಕಳಿಸುತ್ತದೆ. ಅಷ್ಟೊಂದು ಪ್ರಭಾವಶಾಲಿಯಾಗಿರ್ತಕ್ಕಂಥ ಮುದ್ರೆ ಇದು. ವರುಣೆ ಉದಾನ ಮುದ್ರೆ ಅಂತ ಹೇಳ್ತೀವಿ. ಇಲ್ಲಿ ಚಿತ್ರದಲ್ಲಿ ಗಮನಿಸಿ ಯಾವ ರೀತಿ ನಾವು ಈ ಮುದ್ರೆಗಳನ್ನ ಮಾಡ್ತೀವಿ ಅಂತ. ಇಲ್ಲಿ ಹೆಬ್ಬೆರಳಿನ ತುದಿಗೆ ವಾಯು ತತ್ವದ ತೋರ್ಬೆರಳು, ಈ ತೋರ್ಬೆರಳಿನಲ್ಲಿ ವಾಯು ತತ್ವ ಅಡಗಿದೆ, ಮತ್ತು ಅದರ ಉಗುರಿನ ಮೇಲೆ ಆಕಾಶ ತತ್ವದ ಮಧ್ಯದ ಬೆರಳು, ಇದು ಮಧ್ಯದ ಬೆರಳು, ಇದರ ಉಗುರಿನ ಮೇಲೆ ಈ ಮಧ್ಯದ ಬೆರಳನ್ನು ಹಚ್ಚಬೇಕು. ಈ ರೀತಿ ಮಾಡಿದಾಗ ಇದು ಉದಾನ ಮುದ್ರೆ ಆಗುತ್ತದೆ. ಇದು ಯಾವಾಗ ಮಾಡಬಹುದು? ಎಂತ ಸಮಸ್ಯೆ ಇದ್ದಾಗ ನಾವು ಉದಾನ ಮುದ್ರೆಯನ್ನ ಮಾಡಬಹುದು? ನಮಗೆ ಥೈರಾಯ್ಡ್ ಅಥವಾ ಪ್ಯಾರಾಥೈರಾಯ್ಡ್ ಗ್ರಂಥಿಗಳ ಕಾರ್ಯ ಸರಿಯಾಗಿ ಆಗ್ತಾ ಇರಲಿಲ್ಲ ಅಂತಂದ್ರೆ ಈ ಮುದ್ರೆಯನ್ನ ನಾವು ಮಾಡಬಹುದು. ಮತ್ತು ಈ ಮುದ್ರೆಯಿಂದ ಮನಸ್ಸು ಕೂಡ ಸಾತ್ವಿಕವಾಗಿರುತ್ತದೆ, ಕೈ ಕಾಲುಗಳು ಕೂಡ ಸಮರ್ಥವಾಗಿ ಕೆಲಸ ಮಾಡಬಲ್ಲವು. ಅಷ್ಟೇ ಅಲ್ಲದೆ ಮೂತ್ರಕೋಶಗಳ ಕಾರ್ಯವನ್ನು ಕೂಡ ಸರಿಯಾಗಿ ಮಾಡೋ ತರ ಈ ಮುದ್ರೆ ನೋಡಿಕೊಳ್ಳುತ್ತದೆ. ಮತ್ತೊಂದು ಮುದ್ರೆ ಅಪಾನ ಮುದ್ರೆ ಅಂತ ಹೇಳ್ತೀವಿ. ಚಿತ್ರದಲ್ಲಿ ಗಮನಿಸಿ, ಅಪಾನ ಮುದ್ರೆ ನಾವು ಯಾವ ರೀತಿ ಮಾಡ್ತೀವಿ? ಹೆಬ್ಬೆಟ್ಟಿನ ತುದಿಯೊಂದಿಗೆ ಮಧ್ಯದ ಬೆರಳಿನ ತುದಿ ಮತ್ತು ಉಂಗುರ ಬೆರಳಿನ ತುದಿ, ಇವು ಎರಡು ಬೆರಳಿನ ತುದಿಗಳನ್ನು ಹೆಬ್ಬೆಟ್ಟಿನ ತುದಿಗೆ ಜೋಡಿಸಿದಾಗ ಇಲ್ಲಿ ಅಪಾನ ಮುದ್ರೆ ಉಂಟಾಗುತ್ತದೆ. ಇದರಿಂದ ಏನೇನು ಉಪಯೋಗ? ಇಲ್ಲಿ ಅಪಚನ ತೊಂದರೆ ಶಮನಗೊಳ್ಳುತ್ತದೆ. ಅಂದ್ರೆ ನಮ್ಮ ಜೀರ್ಣಕ್ರಿಯೆಯಲ್ಲಿ ಏನಾದ್ರೂ ತೊಂದರೆ ಉಂಟಾದ್ರೆ ಈ ಮುದ್ರೆ ನಮಗೆ ಸಹಕಾರಿಯಾಗಿದೆ. ಮತ್ತು ಬಹಳಷ್ಟು ಸಮಸ್ಯೆ ಇರ್ತಕ್ಕಂಥ ಮೂಲವ್ಯಾಧಿಯಲ್ಲಿ ಕೂಡ ಇದು ಗುಣಪಡಿಸುತ್ತದೆ. ಮೂಲವ್ಯಾಧಿ ಸಮಸ್ಯೆ ಇದ್ದರೆ ಈ ಅಪಾನ ಮುದ್ರೆ ಸಹಕಾರಿಯಾಗಿದೆ. ಅಷ್ಟೇ ಅಲ್ಲದೆ ಹಲ್ಲು ನೋವು, ವಸುಡು ರೋಗಗಳನ್ನು ಕೂಡ ಈ ಮುದ್ರೆ ಗುಣಪಡಿಸುತ್ತದೆ. ವಾಕರಿಕೆ, ಬಿಕ್ಕಳಿಕೆ ಬಂದಾಗ ಕೂಡ ಈ ಮುದ್ರೆ ತುಂಬಾನೇ ಸಹಕಾರಿಯಾಗಿದೆ. ಮಧುಮೇಹದ ಕಾಯಿಲೆಯನ್ನು ಕೂಡ ಇದು ಸರಿಪಡಿಸುತ್ತದೆ. ಮಧುಮೇಹಿಗಳು ದಿನಾಲು ತಪ್ಪದೆ ಈ ಮುದ್ರೆ 50 ನಿಮಿಷ ಮಾಡಿ ಮತ್ತೆ ಇದಾದ್ಮೇಲೆ ಬೆನ್ನಿಗೆ ಪ್ರಾಣ ಮುದ್ರೆ ಮಾಡಬೇಕು. ಆವಾಗ ಇದರ ಪ್ರಭಾವ ಚೆನ್ನಾಗಿರುತ್ತದೆ. ಅಂದ್ರೆ ಯಾವುದೇ ಔಷಧಿಗಳಿಲ್ಲದೆ ನಾವು ನಮ್ಮ ರೋಗಗಳನ್ನ ನಿವಾರಣೆ ಮಾಡತಕ್ಕಂಥ ದಾರಿನೇ ಈ ಮುದ್ರೆಗಳು. ಪ್ರಾಣ ಮುದ್ರೆ ಇದು ಕೂಡ ತುಂಬಾನೇ ಮುಖ್ಯವಾಗಿರ್ತಕ್ಕಂಥ ಮುದ್ರೆ. ಯಾವ ರೀತಿ ಮಾಡ್ತೀವಿ ಈ ಮುದ್ರೆ ಅಂದ್ರೆ, ಹೆಬ್ಬೆಟ್ಟಿನ ತುದಿಗೆ ಉಂಗುರ ಬೆರಳಿನ ತುದಿ ಮತ್ತು ಕಿರು ಬೆರಳಿನ ತುದಿ ಇವೆರಡನ್ನು ಜೋಡಿಸಿದಾಗ ಇಲ್ಲಿ ಪ್ರಾಣ ಮುದ್ರೆ ಉಂಟಾಗುತ್ತದೆ. ಇದು ಕೂಡ ಒಂದು ಅತಿ ಮುಖ್ಯವಾಗಿರ್ತಕ್ಕಂಥ ಮುದ್ರೆ. ಇತರ ಬೆರಳುಗಳನ್ನ ನಾವಿಲ್ಲಿ ಸ್ಟ್ರೇಟ್ ಆಗಿ, ಸರಳವಾಗಿ, ನೇರವಾಗಿ ಇಡಬೇಕು. ಈ ರೀತಿ ಮಾಡಿದಾಗ ಇದು ಪ್ರಾಣ ಮುದ್ರೆ ಉಂಟಾಗುತ್ತದೆ. ಇದು ಏನಕ್ಕೆ ಉಪಯೋಗ ಇದರಿಂದ ಏನೇನು ಉಪಯೋಗ? ಇದು ಏನ್ ಯಾವ ಕೆಲಸಕ್ಕೆ ಇದು ಯಾವ ರೋಗಕ್ಕೆ ಇದು ಸಹಕಾರಿಯಾಗಿರುತ್ತೆ ಅನ್ನೋದು ನೋಡೋಣ. ಆಮೇಲೆ ಇದು ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಪ್ರಾಣ ಮುದ್ರೆ ಮಾಡೋದ್ರಿಂದ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತದೆ. ಕಾಲು ಸೆಳೆತ, ಪಾದಗಳ ನೋವು, ಹಿಮ್ಮಡಿ ನೋವು ಇವೆಲ್ಲವನ್ನ ಈ ಮುದ್ರೆ ಸರಿಪಡಿಸುತ್ತದೆ. ಅಷ್ಟೇ ಅಲ್ಲದೆ ಕಣ್ಣು ಮಂಜಾಗುವುದು, ಕಣ್ಣು ನೋವು, ಕಣ್ಣು ಕುಕ್ಕಿದಂತಾಗುವುದು ಅಥವಾ ಕಣ್ಣಿನಿಂದ ನೀರು ಸುರಿಯುವುದು ಅಂತ ಸಮಸ್ಯೆಗಳಲ್ಲಿ ಕೂಡ ಇದು ಮುದ್ರೆ ತುಂಬಾನೇ ಸಹಕಾರಿಯಾಗಿದೆ. ದೃಷ್ಟಿ ದೋಷ ಎಲ್ಲವನ್ನು ಸರಿಪಡಿಸ್ತಕ್ಕಂಥ ಶಕ್ತಿ ಈ ಪ್ರಾಣ ಮುದ್ರೆಯಲ್ಲಿದೆ. ಅಷ್ಟೇ ಅಲ್ಲ, ಕುಷ್ಠರೋಗ ನಿವಾರಣೆಗೆ ದಿನವೂ 50 ನಿಮಿಷದಂತೆ 2 ಸಲ ಈ ಮುದ್ರೆ ಮಾಡಿದಾಗ ಇದು ಅತ್ಯಂತ ಪ್ರಭಾವಶಾಲಿಯಾಗಿ ಕಂಡುಬರುತ್ತದೆ.
ಇದರ ಆಗ ಚಿಕಿತ್ಸೆ ಕೂಡ ಬಹುಬೇಗ ಫಲಿಸುತ್ತದೆ. ಈ ಮುದ್ರೆ ಮಾಡಿದಾಗ ಯಾವುದೇ ಚಿಕಿತ್ಸೆ ಕೂಡ ಬೇಗ ಎಫೆಕ್ಟ್ ಮಾಡುತ್ತದೆ. ಮತ್ತೊಂದು ಮುದ್ರೆ ಸಂಧಿ ಮುದ್ರೆ. ಇಲ್ಲಿ ಎರಡೂ ಕೈಗಳಿಂದ ನಾವು ಮಾಡ್ತಕ್ಕಂತ ಮುದ್ರೆ ಇದು ಸಂಧಿ ಮುದ್ರೆ. ಇಲ್ಲಿ ಯಾವ ರೀತಿ ನಾವು ಸಂಧಿ ಮುದ್ರೆಯಲ್ಲಿ ಕೈಗಳನ್ನ ಹಿಡಿಬೇಕು ಅನ್ನೋದನ್ನ ನೋಡ್ರಿ. ಬಲಗೈ, ಇದು ಬಲಗೈ, ಇದರ ಹೆಬ್ಬೆರಳಿನ ತುದಿಯನ್ನ ಉಂಗುರ ಬೆರಳಿನ ತುದಿಯೊಂದಿಗೆ ಜೋಡಿಸ್ಬೇಕು. ಆಮೇಲೆ ಎಡಗೈಯ ಹೆಬ್ಬೆರಳಿನ ತುದಿಯನ್ನ ಮಧ್ಯದ ಬೆರಳಿನ ಇದರಿಂದ ಜೋಡಿಸಬೇಕು. ಆವಾಗಿದೆಯ ಸಂಧಿ ಮುದ್ರೆ ಆಗುತ್ತದೆ. ಒಂದು ಆಕಾಶ ಮುದ್ರೆ, ಇನ್ನ ಒಂದು ಪೃಥ್ವಿ ಮುದ್ರೆ. ಈ ರೀತಿ ಮಾಡಿದಾಗ ಇಲ್ಲಿ ಸಂಧಿ ಮುದ್ರೆ ಆಗುತ್ತದೆ. ಇದರ ಉಪಯೋಗಗಳು ಏನು? ನಾವು ಹತ್ತುವಾಗ ಇಳಿಯುವಾಗ ಉಂಟಾಗ್ತಕ್ಕಂಥ ಸಂಧಿ ನೋವು, ನಮ್ಮ ಮೊಳಕಾಲ್ನಲ್ಲಿ ಸಂಧಿ ನೋವು ಕಂಡು ಬಂದ್ರೆ ಈ ಮುದ್ರೆ ಮಾಡೋದ್ರಿಂದ ಆ ನೋವುಗಳು ಶಮನವಾಗುತ್ತವೆ. ಮತ್ತೊಂದು ವಿಶೇಷ ಅಂತಂದ್ರೆ ಈ ಮುದ್ರೆ ಕಂಪ್ಯೂಟರ್ ಮೇಲೆ ಸತತ ಕೆಲಸ ಮಾಡಿದಾಗ ಬೆನ್ನು, ಕತ್ತು, ಭುಜಗಳ ದಣಿಯನ್ನು ಈ ಮುದ್ರೆ ನಿವಾರಿಸುತ್ತದೆ. ನಮಗೆ ಬೆನ್ನು ನೋವು, ಕತ್ತು ನೋವು, ಭುಜಗಳ ನೋವು ಕಂಡು ಬಂದಾಗ ಸತತವಾಗಿ ಕಂಪ್ಯೂಟರ್ ಮೇಲೆ ಮುಂದುಗಡೆ ಕುಂತಾಗ ಇಂಥ ಸಮಸ್ಯೆಗಳು ಕಂಡು ಬರುತ್ತವೆ. ಆ ಸಮಯದಲ್ಲಿ ನಾವು ಈ ಮುದ್ರೆಯನ್ನು ಮಾಡಿದಾಗ ನಮಗೆ ಪ್ರಭಾವವನ್ನು ಅಥವಾ ಈ ತೊಂದರೆಗಳನ್ನು ಶಮನಗೊಳಿಸುತ್ತದೆ. ಶಂಖ ಮುದ್ರೆ ಅಂತ ಹೇಳ್ತೀವಿ. ಇಲ್ಲಿ ಯಾವ ರೀತಿ ಮಾಡ್ತೀವಿ ಶಂಖ ಮುದ್ರೆ? ಎಡಗೈಯನ್ನ ಹೆಬ್ಬೆಟ್ಟು ಇಲ್ಲಿ ಒಳಗಡೆ ಇದು ನೋಡ್ಬೋದು ನೀವು. ಎಡಗೈಯ ಹೆಬ್ಬೆಟ್ಟು ಬಲಕೈಯಲ್ಲಿಟ್ಟು ಬಲಕೈ ಬೆರಳುಗಳು ಅದರ ಮೇಲೆ ಮಡಚಬೇಕು. ಆಮೇಲೆ ಇದನ್ನ ಮುಷ್ಟಿ ಬಿಗಿಯಬೇಕು. ಆಮೇಲೆ ಎಡಗೈ ತೋರ್ ಬೆರಳಿನ ತುದಿಗೆ, ಇದು ತೋರ್ ಬೆರಳು, ಇದರ ತುದಿಗೆ ಬಲಗೈಯನ್ನ ಹೆಬ್ಬೆಟ್ಟಿನ ತುದಿ ತಾಗಿಸಬೇಕು. ಎರಡು ಇಲ್ಲಿ ತಾಗಿಸಬೇಕು. ಎಡಗೈಯ ಇತರ ಬೆರಳುಗಳನ್ನು ಮತ್ತೆ ಬಲಗೈ ಹಿಂಭಾಗದಲ್ಲಿ ಇರಿಸಬೇಕು. ಈ ರೀತಿ ಶಂಖಾಕೃತಿಯಲ್ಲಿ ಕಂಡು ಬರತಕ್ಕಂಥ ಈ ಮುದ್ರೆ ನಾವು ಇದನ್ನ ಆದ್ದರಿಂದ ಇದನ್ನ ಶಂಖ ಮುದ್ರೆ ಅಂತ ಹೇಳ್ತೀವಿ. ಈ ಮುದ್ರೆ ಕೂಡ ಬಹಳಷ್ಟು ಪ್ರಭಾವಶಾಲಿಯಾಗಿರ್ತಕ್ಕಂಥ ಮುದ್ರೆ. ಇದರ ಉಪಯೋಗಗಳು ಏನು ಅಂತಂದ್ರೆ, ಹೆಬ್ಬೆಟ್ಟಿನ ಮೇಲೆ ಒತ್ತಡ ಬೀಳೋದ್ರಿಂದ, ಇಲ್ಲಿ ಹೆಬ್ಬೆಟ್ಟಿನ ಮೇಲೆ, ಇಲ್ಲಿ ಒಳಗಡೆ ಇರ್ತಕ್ಕಂಥ ಹೆಬ್ಬೆಟ್ಟಿನ ಮೇಲೆ, ಎರಡು ಹೆಬ್ಬೆಟ್ಟಿನ ಮೇಲೆ ಒತ್ತಡ ಬೀಳೋದ್ರಿಂದ ಪಿಟ್ಯೂಟರಿ ಪೀನಿಯಲ್ ಗ್ರಂಥಿಗಳ ಕಾರ್ಯ ಇಲ್ಲಿ ಬಲವಾಗುತ್ತದೆ. ಆಮೇಲೆ ನಾಭಿ ಕೇಂದ್ರದ 72,000 ನಾಡಿಗಳ ಶುದ್ಧೀಕರಣವಾಗಿ ಶರೀರದ ಎಲ್ಲಾ ಕಾರ್ಯಗಳು ಸುಗಮವಾಗಿ ಸಾಗುತ್ತವೆ. ಅಷ್ಟೇ ಅಲ್ಲದೆ ಈ ಮುದ್ರೆ 15ರಿಂದ 20 ನಿಮಿಷ ಮಾಡಿದಾಗ ನಮ್ದು ಕುಂಠಿತವಾಗಿರ್ತಕ್ಕಂಥ ಧ್ವನಿ ಕೂಡ ಸರಿ ಹೊಂದುತ್ತದೆ. ಧೂಳಿನ ಅಲರ್ಜಿ ಕೂಡ ದೂರವಾಗುತ್ತದೆ. ಗಂಟಲು ಸ್ವಚ್ಛಗೊಳ್ಳುತ್ತದೆ. ಟಾನ್ಸಿಲ್ ತೊಂದರೆ ಇದ್ದಾಗ ಕೂಡ ಈ ಶಂಖ ಮುದ್ರೆ ತುಂಬಾನೇ ಸಹಕಾರಿಯಾಗಿದೆ. ಈ ರೀತಿ ಈ ಮುದ್ರೆ ನಮಗೆ ತುಂಬಾ ಉಪಯುಕ್ತವಾಗಿದೆ. ಮತ್ತೊಂದು ಮುದ್ರೆ ಲಿಂಗ ಮುದ್ರೆ. ಗಮನಿಸಿ ಚಿತ್ರದಲ್ಲಿ ಎರಡು ಕೈಯ ಬೆರಳುಗಳನ್ನು ಒಂದರೊಳಗೊಂದು, ಇಲ್ಲಿ ಬೆರಳುಗಳನ್ನು ಅಷ್ಟು ಒಂದರೊಳಗೊಂದು ಹೋಗಿಸಿ ಒಂದು ಅಂಗುಷ್ಟವನ್ನು ಮಾತ್ರ ಇಲ್ಲಿ ನೇರವಾಗಿ ಇಟ್ಟು ಇನ್ನೊಂದು ಅಂಗುಷ್ಟ ಅದರ ಸುತ್ತಬೇಕು. ಈ ರೀತಿ ಮಾಡಿದಾಗ ಇದು ಲಿಂಗ ಮುದ್ರೆ ಉಂಟಾಗುತ್ತದೆ. ಈ ಮುದ್ರೆ ಚಳಿಗಾಲದಲ್ಲಿ ಕೆಲವು ನಿಮಿಷ ಮಾಡಿದ್ರು ಸಾಕು, 5ರಿಂದ 10 ನಿಮಿಷ ಮಾಡಿದ್ರು ಸಾಕು, ನಮ್ಮ ದೇಹದ ಉಷ್ಣತೆ ಹೆಚ್ಚಿ ನಮ್ಗೆ ಚಳಿಯ ನಡುಕ ಕಡಿಮೆ ಆಗುತ್ತದೆ. ಕೆಮ್ಮು, ಸೈನಸ್, ಶೀತ, ಉಬ್ಬಸ, ಬ್ರಾಂಕೈಟಿಸ್, ಟಿಬಿ ಮುಂತಾದ ಕಫದ ವ್ಯಾಧಿಗಳಲ್ಲಿ ಈ ಮುದ್ರೆ ತುಂಬಾನೇ ಕೆಲಸ ಮಾಡುತ್ತದೆ. ಇದರೊಂದಿಗೆ ಸೂರ್ಯ ಮುದ್ರೆ ಮಾಡಿದಾಗ ಕೂಡ ಇದು ಸಹಕಾರಿಯಾಗಿರುತ್ತದೆ. ನಮಸ್ಕಾರ ಮಾಡ್ತೀವಿ ನಿಜ, ಆದ್ರೆ ಅದರಿಂದ ಅಡಗಿರ್ತಕ್ಕಂಥ ವೈಜ್ಞಾನಿಕ ತತ್ವ ನಾವು ತಿಳಿದುಕೊಳ್ಬೇಕು. ಈ ಮುದ್ರೆ ಎರಡೂ ಕೈಗಳನ್ನ ನಾವು ಜೋಡಿಸಿ ಮಾಡ್ತೀವಿ. ಇದರಿಂದ ಮನಸ್ಸಿನ ಶಾಂತಿ, ನಮ್ರತೆ ಹೆಚ್ಚಾಗುತ್ತದೆ. ಪ್ರೀತಿ, ಸದ್ಭಾವನೆಗಳು ಜಾಗೃತಿಗೊಳ್ಳುತ್ತವೆ. ಮತ್ತು ಈ ನಮಸ್ತೆ ಮಾಡೋದ್ರಿಂದ ತಲೆನೋವು ಕೂಡ ಬರೋದಿಲ್ಲ. ಮತ್ತು ಎದುರುಗಡೆ ಇರ್ತಕ್ಕಂಥ ವ್ಯಕ್ತಿಯು ಕೂಡ ನಮ್ಮ ಮಿದುಳಿನಲ್ಲಿ ನೆನಪಿಗೆ ಇರುತ್ತಾರೆ. ಆದ್ದರಿಂದ ನಾವು ಎದುರಿನ ವ್ಯಕ್ತಿಗೆ ನೋಡಿದ ತಕ್ಷಣ ನಮಸ್ಕಾರ ಮಾಡ್ತೀವಿ. ಹೀಗೆ ಇಷ್ಟೆಲ್ಲ ಮುದ್ರೆಗಳು, ಇನ್ನೂ ಬಹಳಷ್ಟು ಮುದ್ರೆಗಳಿವೆ. ಈ ಮುದ್ರೆಗಳಿಂದ ನಾವು ಯಾವುದೇ ಹೊರಗಿನ ಔಷಧಿಗಳಿಲ್ಲದೇನೆ ನಮ್ಮ ಜೀವನದಲ್ಲಿ ನಾವು ಆರೋಗ್ಯವನ್ನ ಕಾಪಾಡಿಕೊಳ್ಬಹುದು ಅಥವಾ ಬಂದಿರತಕ್ಕಂಥ ರೋಗಗಳನ್ನ
ನಿವಾರಣೆ ನೈಸರ್ಗಿಕ ರೀತಿಯಲ್ಲಿ ಯೋಗದ ಮುಖಾಂತರ, ಈ ಯೋಗ ಮುದ್ರೆಯ ಮುಖಾಂತರ ನಾವು ನಿವಾರಣೆ ಮಾಡಿಕೊಳ್ಳಬಹುದು. ಧನ್ಯವಾದಗಳು.